ಕವಚ ಮಂತ್ರ. ಯಾವ ಯಾವ ಜಾಗದಲ್ಲಿ ಯಾವ ಯಾವ ಭಗವಂತನ ರಾಮನ ರೂಪಗಳು ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಉಂಟು ಅಂತ ಹೇಳತಕ್ಕಂಥ ಚಿಂತನೆ. ಇದನ್ನು ನಾವು ಹೇಳಿಕೊಂಡು ಪೂಜೆ ಮಾಡಬೇಕು ಅಂತಲ್ಲ, ಪೂಜೆ ಮಾಡೋ ಮುಂಚೆ ಹೇಳಿಕೊಳ್ಳುವುದು ಚಂದ ಅಂತ, ನಮ್ಮ ದೇಹದಲ್ಲಿ ರಾಮಮಯ ಆಗಲಿ ಅಂತ. ಅದಕ್ಕೆ ಕವಚ ರಕ್ಷಣೆಗೆ ಇರ್ತದೆ ಹೇಳಲಿಕ್ಕೋಸ್ಕರ ನಾನೊಂದು ಚಂದವಾದ ನಮ್ಮ ದೇಶ ರಾಮನ ಬಗ್ಗೆ ನೆನಪಿನಲ್ಲಿ ಮಾಡಿದ ಒಂದು ಸ್ಟ್ಯಾಂಪ್ ಹಾಕಿದ್ದೇನೆ. ಅಂದರೆ ಗುಹ ರಾಮನನ್ನು ಹೇಗೆ ನದಿ ದಾಟಿಸ್ತಾ ಇದ್ದ, ರಾಮ ಲಕ್ಷ್ಮಣ ಸೀತೆಯರನ್ನು, ಬಹಳ ಸುಂದರವಾದ ಒಂದು ಸನ್ನಿವೇಶ. ಇಡೀ ರಾಮಾಯಣದಲ್ಲಿ ಬರುವ ಒಂದೇ ಒಂದು ಸೀನ್ ಮತ್ತೆ ಬರಲಿಕ್ಕಿಲ್ಲ. ಗುಹ ಮತ್ತೆ ಸಿಗ್ತಾನೆ, ಭರತನಿಗೆ ಸಿಗ್ತಾನೆ, ಚೋರಿತಾನೆ ಮಾತ್ರವ. ಅದೇ ರೂಟಲ್ಲಿ ಬಂದವ ಭರತ ಹುಡುಕಿಕೊಂಡು, ಎಲ್ಲ ಸೈನ್ಯ ಎಲ್ಲ ಬಂದಿದೆ. ಅವನಿಗೆ ಗೊತ್ತಿಲ್ಲ ಅದು ಸೈನ್ಯ ಯಾಕೆ ಬಂದದ್ದು. ಸೈನ್ಯ ಬಂದದ್ದು ರಾಮನನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಲಿಕ್ಕೆ. ಭರತನ ಉದ್ದೇಶ ಹಾಗಿತ್ತು. ಎಲ್ಲರೂ ಬನ್ನಿ ಹೇಳಿದೆ ಯಾಕೆಂದರೆ ನಮ್ಮನ್ನೆಲ್ಲ ನೋಡಿ ಆದರೂ ರಾಮ ಬರಲಿ ಹಿಂದೆ ಅಂತ. ಆಗ ಗುಹ ದೂರದಲ್ಲಿ ನೋಡ್ತಾನೆ, ಬಾವುಟ ನೋಡ್ತಾನೆ, ಸೂರ್ಯವಂಶದ್ದು ಗೊತ್ತಾಗ್ತದೆ. ಏನು ಭರತ ಬರ್ತಾ ಇದ್ದಾನೆ ರಾಮನನ್ನು ಓಡಿಸ್ಲಿಕ್ಕ. ಅಲ್ಲೇ ನಿಂತು ಹೇಳ್ತಾನೆ ಭರತನ ಹತ್ರ, ತಪ್ಪು ಪಿನಿ ಹೆಜ್ಜೆ ಇಡುವುದಾದರೆ ಇಲ್ಲಿ ಗುಹ ಬಿಡಲಿಕ್ಕಿಲ್ಲ, ಸೈನ್ಯ ಜೊತೆಯಲ್ಲಿ ನಿನ್ನನ್ನು ಮುಗಿಸ್ತೇನೆ ಅಂತ. ಭರತ ಹತ್ತು ಸೋಲ್ತಾನೆ. ನನ್ನನ್ನು ತಪ್ಪು ತಿಳ್ಕೊಂಡ್ರಲ್ಲ ಎಲ್ಲರೂ. ಅತ್ತ ಭರದ್ವಾಜರು ಹಾಗೆ ಹೇಳಿದ್ರಲ್ಲ, ದುರುದ್ದೇಶ ಉಂಟ ನಿನಗೆ, ಸೈನ್ಯ ಯಾಕೆ ತಂದಿದ್ದಿ ಅಂತ. ಎಷ್ಟು ಹಾಳಾದೆ ಅಂತಾನೆ ಭರತ. ನನ್ನ ರಾಮ ನನಗೆ ಬೇಕು ಅಂತ ಬಂದೆ ಗುಹ, ಹೌದಾ ಅಯ್ಯೋ ಅಂತ ಹತ್ತುಕೊಳ್ತಾನೆ ಮತ್ತೆ ಗುಹ. ಹಾಗೆ ಬರೋ ಒಂದೆರಡು ಕಡೆಯಲ್ಲಿನ ಗುಹ ಅವನು ಏನೋ ಜಾತಿ ಭೇದದವ ಅಂತ ಹೇಳಿಕೊಂಡು ಉಳಿದ್ನೇನು ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಚಿತ್ರದಲ್ಲಿ ಬಂದದ್ದು ಅವನ ಆಯ್ಕೆ ಯಾಕೆ ಕೇಳಿದರೆ, ಬೇಡರವ ಅಂತ ಆಯ್ಕೆ ಆಯಿತು, ಬೆಸ್ತರವ ಅಂತ ಆಯ್ಕೆ ಆಯಿತು, ನಾವಿಕ ಅಂತ ಆಯ್ಕೆ ಆಯಿತು. ಅವನ ಗುಟ್ಟುತನ ಗೊತ್ತಿದ್ದು ಆಯ್ಕೆ ಆದದ್ದಲ್ಲ ವಾಸ್ತವವಾಗಿ. ಅದನ್ನು ಯಾರು ಹೇಳುತ್ತಾರೆ? ಒಂದು ಸಣ್ಣ ಗುಹನನ್ನೇ ಬಹಳ ಚಂದವಾಗಿ ಚಿಂತನೆ ಮಾಡಲಿಕ್ಕೆ ವಾಲ್ಮೀಕಿಯ ನೆಲೆಯಲ್ಲಿಯೂ ಆಗುತ್ತೆ, ಆಚಾರ್ಯರ ನೆಲೆಯಲ್ಲಿಯೂ ಬರುತ್ತೆ. ಅಂಥ ಅದ್ಭುತವಾದ ವ್ಯಕ್ತಿ. ಹಾಗಾಗಿ ನನಗದು ತುಂಬ ಇಷ್ಟ ಆಯಿತು. ರಾಮನನ್ನೇ ರಕ್ಷಣೆ ಮಾಡುವ ಒಬ್ಬ ಭಕ್ತ. ಹಾಗಾಗಿ ನಮಗೆ ರಾಮಕವಚ ಎಷ್ಟು ಸುಂದರ, ಖುಷಿ ಆಗಲಿಕ್ಕಿಲ್ಲ ಅಂತ ನೋಡಿ ಸನ್ನಿವೇಶ ಹೇಗೆ ಕ್ರಿಯೇಟ್ ಆಗ್ತದೆ ಅಂತ. ನಾವು ಯಾವ ರಾಮನನ್ನು ಯೋಚನೆ ಮಾಡಿಕೊಂಡು ನಮ್ಮನ್ನು ರಕ್ಷಣೆ ಮಾಡಿಕೋ ಅಂತ ಪ್ರಾರ್ಥನೆ ಮಾಡ್ತೇವೆ ಅಂತ ಹೇಳಿಕೊಳ್ಳತಕ್ಕಂಥ ಪುರಾಣ ಪುಟಗಳು ನಮ್ಮ ಮುಂದೆ ತೆರೆದಿರ್ತವೋ, ಅಂಥ ರಾಮನನ್ನೇ ಒಂದು ದಾಟಿಸುವ ರಾಜಕೀಯದ ಒಂದು ಸನ್ನಿವೇಶದಲ್ಲಿ ಒಬ್ಬ ಯಕ್ಕಶ್ಚಿತ್. ಅಂದರೆ ಆ ಕಾಲದಲ್ಲಿ ಅರಸರಿಗೆ ಯೋಧರಾಗಿ, ಇದನ್ನೆಲ್ಲ ಚಾಣಕ್ಯನಲ್ಲಿ ನೋಡಲಿಕ್ಕೆ ಬರ್ತದೆ, ಭೀಷ್ಮರಲ್ಲಿ ಕೇಳಲಿಕ್ಕೆ ಬರ್ತದೆ. ಯುದ್ಧ ನೀತಿಗಳ ಕಥೆಯನ್ನು ಕೇಳಿದರೆ ನಮ್ಮ ತುಕುಡಿಗಳು ಇರ್ತಾವೆ, ನಾವು ಬೇರೆ ಕಡೆಯಲ್ಲಿ ನಮ್ಮ ಸೇನೆಗಳನ್ನು ಇಡ್ತೇವೆ. ಅಷ್ಟೇ ಅಲ್ಲದೆ ಊರಿನವರಲ್ಲೇ ಯುದ್ಧ ಮಾಡಿಸಲಿಕ್ಕೆ ಬರ್ತದೆ, ಅವರನ್ನು ಹಾಗೆ ಟ್ರೈನ್ ಮಾಡಲಿಕ್ಕೆ ಆಗ್ತದೆ. ಈ ಶಿಬಿರಗಳಿದ್ದಾಗಿ 10 ದಿನದ 20 ದಿವಸದ್ದು ಮಾಡಿಡುದು, ಯಾರಿಗೆ ಗೊತ್ತಿಲ್ಲ ಯಾರೆಲ್ಲ ಬಂದಿದ್ದಾರೆ ಅಂತ. ಬೇಕು ಹೇಳಿದಾಗ ಅವರಿಗೊಂದು ಕೋಡ್ ವರ್ಡ್ ಹೇಳುತ್ತೇವೆ, ಆವತ್ತು ಅವರು ರೆಡಿ ಆಗ್ತಾರೆ. ಹಾಗೊಂದು ಕ್ರಮ. ಅಲ್ಲದೆ ಗುಡ್ಡಗಾಡುಗಳಲ್ಲಿ, ಗಡಿ ಪ್ರದೇಶಗಳಲ್ಲಿ, ದೂರದಲ್ಲಿ ಏನೋ ವೃತ್ತಿ ಮಾಡುವವರು ನಮ್ಮ ದೇಶದ ರಕ್ಷಣೆಗಾಗಿ ಬರುವಾಗ ಹೋರಾಟಕ್ಕೆ ಸಿದ್ಧರಿರ್ತಾರೆ ಹೇಳಿ ಅವರನ್ನು ಅಲ್ಲಿ ಹೋಗಿ ತಯಾರಿಸಿ ಬಂದಿರ್ತಾರೆ. ಇದು ಗೊತ್ತೇ ಇಲ್ಲ ಯಾರಿಗೆ. ಹಾಗೆ ಅದರಲ್ಲಿ ಒಬ್ಬ ಗುಹನ ರೋಲ್ ಹಾಗೆ. ಅಯೋಧ್ಯೆಯ ಅರಸರವನನ್ನು ನೀರಿನ ಪ್ರದೇಶಗಳಲ್ಲಿ ದಾಟಿಸುವ ವ್ಯವಸ್ಥೆಯಲ್ಲಿ, ಬೇಕಾದಾಗ ಹೋರಾಟದಲ್ಲಿ ಮಾಡುವ ಬೇಡರ ಪಡೆಯಲ್ಲಿ ಪ್ರಮುಖನನ್ನಾಗಿಸಿ. ಆದ್ದರಿಂದ ರಾಮನಲ್ಲಿ ಏನು ಕೇಳಿದ ಗೊತ್ತ ಗುಹ ಬಂದ ತಕ್ಷಣವೇ, ಎಲ್ಲಿಗೆ ನಿನ್ನನ್ನು ನಾನು ಹೊರಗೆ ಹಾಕುವುದು, ಬಂದಿಯಲ್ಲ ಮುಗಿದೋಯ್ತು, ಅಲ್ಲಿಲ್ಲಲ್ಲ ಅರಸೊತ್ತಿಗೆ, ಇಲ್ಲಿ ನೀನೇ ರಾಜ, ಬಿಡು ಇಲ್ಲೇ ಇದ್ದು ಬಿಡು. ಎಲ್ಲ ಮಾರ ಅಪ್ಪ ಹೇಳಿದ್ದು ಕಾಡಿಗೆ ಹೋಗು ಅಂತ, ನಾನು ಮತ್ತೆ ಇಲ್ಲಿ ಕೂತು ಊರು ಮಾಡಿದರೆ ಮತ್ತೆ ಮನ ಕತೆ ಅಂತ ಆಗ್ತದೆ. ಅದೆಲ್ಲ ಆಗೋದಿಲ್ಲ ಹೇಳಿದ ರಾಮ, ಹೊರಟ. ಇದು ವಿಷಯ. ಹೀಗಾಗಿ ಗುಹ ಭಾರಿ ಜೋರಿದ್ದ, ಅವನದ್ದೇ ದೊಡ್ಡ ಬೆಟಾಲಿಯನ್ ಇತ್ತು, ಅವನಿಗೊಂದು ಆಯಕಟ್ಟಿನ ಪ್ರದೇಶಗಳೆಲ್ಲ ಇದ್ದವು. ಆದರೆ ಅಯೋಧ್ಯೆಗೆ ಫಾರಾಗಿತ್ತು. ವಿರೋಧ ಮಾಡಿದರೆ ವಿರೋಧಕ್ಕೂ ತಯಾರಿತ್ತು, ಅಷ್ಟು ಜೋರು ಇದ್ದವನ ಪಡೆ. ಹಾಗಾಗಿ ಗುಹ ಭಾಳ ಅದ್ಭುತನಾದ. ರಾಮನ ಕವಚಕ್ಕೆ ಅವನ ಒಂದು ಪ್ರವೇಶ